ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜೀವಕ್ಕೆ ಜೀವ ಕೊಡುವ ಗೆಳೆಯರು ಈ ಕಾಲದಲ್ಲಿ ಯಾರು ಇರಲ್ಲ ಕಣ್ರಿ ಅಂತ ಹೇಳುವ ಸಮಯದಲ್ಲಿ ಇಲ್ಲೊಬ್ಬ ಸ್ನೇಹಿತ ಜಗಳ ಬಿಡಿಸೋದಕ್ಕೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಿದ್ದಾನೆ. ಆದರೆ ಇನ್ನು ಬದುಕು ಕಾಣದ SSLC ಹುಡುಗ ಈತ ತನ್ನ ಗೆಳೆಯನಿಗೆ ಅಪಾಯ ಆಗ್ತಿದೆ ಅನ್ನೋದನ್ನ ನೋಡಿ ಸಹಾಯಕ್ಕೆ ಧಾವಿಸಿದಾಗಲೇ ಭೀಕರವಾಗಿ ಅವನನ್ನೇ ಕೊಲೆ ಮಾಡಲಾಗಿದೆ. ಶಿವಮೊಗ್ಗದ ಸೂಳೆಬೈಲು ಸರ್ಕಾರಿ ಪ್ರೌಢಶಾಲೆಯ SSLC ವಿದ್ಯಾರ್ಥಿಯೊಬ್ಬ ಅನ್ಯ ಕೋಮಿನ ಬಾಲಕರಿಂದ ಹಲ್ಲೆಗೀಡಾಗುತ್ತಿದ್ದ ತನ್ನ ಸ್ನೇಹಿತನನ್ನ ಬಿಡಿಸೋದಕ್ಕೋಗಿ ತಾನೇ ಜೀವ ತೆತ್ತಿದ್ದಾನೆ. ಸ್ನೇಹಿತರೆ, ವಿದ್ಯಾರ್ಥಿಯೊಬ್ಬನ ಜೀವವೇ ಬಲಿಯಾಗುವಷ್ಟು ಗಲಾಟೆಯಾಗೋದಕ್ಕೆ ಕಾರಣವೇನು? ಶಿವಮೊಗ್ಗದ ಆ ಇಬ್ಬರು ಸ್ನೇಹಿತರು ಯಾರು? ಯಾಕಾಗಿ ಈ ಕೊಲೆ ನಡೆಯಿತು? ಎಲ್ಲವನ್ನ ಹೇಳ್ತೀವಿ ನೋಡಿ. SSLC ಎಕ್ಸಾಮ್ ಬಂತಂದ್ರೆ ಎಲ್ರಿಗೂ ಟೆನ್ಷನ್ ಪ್ರಾರಂಭವಾಗುತ್ತೆ. ಅದು ಜೀವನದ ಪ್ರಮುಖ ಘಟ್ಟ ಅಂತ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ. ಹಾಗೇನೆ ಈ ಇಬ್ಬರು ಹುಡುಗರಿಗೂ ಕೂಡ ತುಂಬಾ ಒಳ್ಳೆ ಮಾರ್ಕ್ ತೆಗೆದುಕೊಳ್ಳಬೇಕು, ಭವಿಷ್ಯದಲ್ಲಿ ಯಶಸ್ಸನ್ನ ಕಾಣಬೇಕು, ಒಳ್ಳೆ ಗುರಿಯನ್ನ ಇಟ್ಕೊಳ್ಬೇಕು ಅನ್ನುವ ಹಲವು ಕನಸುಗಳಿದ್ದವು. ಆದರೆ ಈಗ ಕನಸು ಕಂಡ ಒಬ್ಬ ಹುಡುಗ ಶಿವನ ಪಾದ ಸೇರಿದ್ದಾನೆ. ಶಿವಮೊಗ್ಗದ ಸಂಕೇತ್ ಹಾಗೂ ಗಿರೀಶ್ ತುಂಬಾ ಬೆಸ್ಟ್ ಫ್ರೆಂಡ್ಸ್. ಊಟ, ತಿಂಡಿ, ಓದು ಎಲ್ಲವನ್ನ ಒಟ್ಟಿಗೆ ಮಾಡ್ತಾ ಇದ್ರು, ಯಾವತ್ತಿದ್ರು ಜೊತೆಗೆ ಇರ್ತಾ ಇದ್ರು. ಆದ್ರೆ ಗಿರೀಶ್ಗೆ ಯಾವತ್ತು ಸಾಥ್ ಕೊಡ್ತಾ ಇದ್ದ ಸಂಕೇತ್ ಈಗ ಭೂಲೋಕ ತೊರೆದಿದ್ದಾನೆ. ಕೊನೆಯ ಗಳಿಗೆಯಲ್ಲೂ ತನ್ನ ಫ್ರೆಂಡ್ ಗಿರೀಶ್ಗೆ ಸಹಾಯ ಮಾಡೋದಕ್ಕೊರಟು ಸ್ನೇಹಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ್ದಾನೆ. ಸ್ನೇಹಿತರೆ, ಸೂಳೆಬೈಲು ಬಡಾವಣೆಯ ಸಂಕೇತ್ ಕ್ಲಾಸ್ ಮುಗಿಸಿಕೊಂಡು ವಾಪಸ್ ಮನೆಯತ್ತ ಹೋಗುವಾಗ ಸ್ನೇಹಿತ ಗಿರೀಶ್ ಮೇಲೆ ಅದೇ ಬಡಾವಣೆಯ 7 ಜನ ಹುಡುಗರು ಹಲ್ಲೆ ಮಾಡ್ತಾ ಇರೋದನ್ನ ನೋಡಿದ್ದಾನೆ. ಗಿರೀಶನಿಗೆ, ಅದರಲ್ಲೂ ತನ್ನ ಬೆಸ್ಟ್ ಫ್ರೆಂಡ್ಗೆ ಏನೂ ಆಗಬಾರ್ದು ಅಂತ ಅವನನ್ನ ಬಚಾವ್ ಮಾಡಲು ಅಲ್ಲಿಗೆ ಸಂಕೇತ್ ಹೋಗ್ತಾನೆ. ಆ ಬಾಲಕರು ಸಂಕೇತ್ ಮೇಲೆ ಹಲ್ಲೆ ಮಾಡ್ತಾರೆ. ಆಗ ಜಗಳ ಬಿಡಿಸೋದಕ್ಕೆ ಹೋದಂತಹ ಸಂಕೇತ್ ಮೇಲೆ ಆ ಬಾಲಕರು ಹಲ್ಲೆ ಮಾಡಿದ್ದಾರೆ. ಇದರಿಂದಾಗಿ ಸಂಕೇತ್ ಅಲ್ಲಿಯೇ ಕುಸಿದು ಬಿದ್ದಿದ್ದಾನೆ. ಗಿರೀಶ್ ತನ್ನ ಮನೆಯವರಿಗೆ ಮತ್ತು ಅಕ್ಕಪಕ್ಕದವರಿಗೆ ಗಲಾಟೆ ಬಗ್ಗೆ ಮಾಹಿತಿ ಕೊಡ್ತಾನೆ. ಅಕ್ಕಪಕ್ಕದವರು ಅಲ್ಲಿಗೆ ಹೋಗಿ ನೋಡಿದಾಗ ಹಲ್ಲೆಗೊಳಗಾದ ಸಂಕೇತ್ ಸ್ಥಿತಿ ಗಂಭೀರವಾಗಿತ್ತು. ಕೂಡಲೇ ಆತನನ್ನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಮಾರ್ಗ ಮಧ್ಯೆಯೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸಂಕೇತ್ ಕುಸಿದು ಬೀಳ್ತಾ ಇದ್ದಂತೆ ಹಲ್ಲೆ ಮಾಡಿದ ಬಾಲಕರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಆದರೆ ಯಾಕಾಗಿ ಸಂಕೇತ್ನನ್ನ ಕೊಲೆ ಮಾಡಿದ್ರು ಅನ್ನೋದು ಇನ್ನೂ ಪ್ರಶ್ನೆಯಾಗಿಯೇ ಉಳಿದು ಬಿಟ್ಟಿದೆ. ಅವರು ಓದ್ತಾ ಇದ್ದ ಶಾಲೆಯ ಹಳೆ ವಿದ್ಯಾರ್ಥಿಗಳೇ ಕೊಲೆ ಮಾಡಿದ್ದಾರೆ. ಕೊಲೆ ನಡೆದ ಸ್ಥಳದಲ್ಲಿದ್ದ ಮತ್ತೊಬ್ಬ ವಿದ್ಯಾರ್ಥಿ ಇದನ್ನ ಬಿಚ್ಚಿಟ್ಟಿದ್ದಾನೆ. ಘಟನೆಯಲ್ಲಿ ಭಾಗಿಯಾಗಿರುವ ಎಲ್ಲ 7 ಅಪ್ರಾಪ್ತ ವಯಸ್ಕರನ್ನ ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಸ್ನೇಹಿತರೆ, ಈಗಾಗಲೇ ಹೇಳಿರುವಂತೆ ಗಿರೀಶ್ ಮತ್ತು ಮೃತಪಟ್ಟ ಸಂಕೇತ್ ಅತ್ಯುತ್ತಮ ಸ್ನೇಹಿತರಾಗಿದ್ರು. ಗಿರೀಶ್ ಮೇಲೆ ಅನ್ಯ ಕೋಮಿನ ಬಾಲಕರು ಹಲ್ಲೆ ಮಾಡುವ ಸಂದರ್ಭದಲ್ಲಿ ಸ್ನೇಹಿತನನ್ನ ಬಚಾವ್ ಮಾಡೋದಕ್ಕೆ ಸಂಕೇತ್ ಎಂಟ್ರಿ ಕೊಟ್ಟಿದ್ದ. ಆದರೆ ಗಿರೀಶ್ನನ್ನ ಬಚಾವ್ ಮಾಡುವ ಸಂದರ್ಭದಲ್ಲಿ ಬಾಲಕರು ಗಿರೀಶ್ನನ್ನ ಬಿಟ್ಟು ಸಂಕೇತ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಎದೆ, ಮುಖ, ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇದರಿಂದ ಸಂಕೇತ್ ಅಸ್ವಸ್ಥಗೊಂಡು ಅಲ್ಲಿಯೇ ಕುಸಿದು ಬೀಳ್ತಾನೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡುವ ಮೊದಲೇ ಅಸುನೀಗಿದ್ದಾನೆ. ಅಂದ್ರೆ ಅವನಿಗೆ ಹೊಡೆದಿರುವ ಪ್ರತಿ ಏಟುಗಳು ಕೂಡ ಗಂಭೀರ ಗಾಯವನ್ನ ಮಾಡಿದೆ. ಪೆಟ್ಟು ಬೀಳ್ತಾ ಇದ್ದಂತೆ ಸಂಕೇತ್ ಯಮಯಾತನೆಯನ್ನ ಅನುಭವಿಸಿದ್ದಾನೆ. ಅತ್ತ ಗಿರೀಶ್ ಕೂಡ ಆ ಅನ್ಯಮತಿಯ ಗುಂಪಿನ ಹೊಡೆತಕ್ಕೆ ಒಳಗಾಗಿರೋದ್ರಿಂದ ಅವನಿಗೂ ಸಂಕೇತನ್ನ ಹೊಡೆತದಿಂದ ತಪ್ಪಿಸೋದು ಅಸಾಧ್ಯವಾಗಿತ್ತು. ಎಳೆಯ ವಯಸ್ಸಿನ ಮಗನನ್ನ ಕಳೆದುಕೊಂಡ ಸಂಕೇತ್ ಕುಟುಂಬ ಈಗ ತುಂಬಾನೇ ಬೇಸರದಲ್ಲಿದೆ. ಮುಂದೊಂದು ದಿನ ಜೀವಕ್ಕೆ ಬೆನ್ನೆಲುಬಾಗಬೇಕಾದವನು ಇನ್ನಿಲ್ವಲ್ಲ ಅಂತ ಹೆತ್ತವರು ಕೊರಗ್ತಾ ಇದ್ದಾರೆ. ಅದಕ್ಕಾಗಿ ಸ್ಥಳೀಯ ಅಧಿಕಾರಿಗಳು ಹಲವು ರೀತಿಯ ಆಶ್ವಾಸನೆಗಳನ್ನ ನೀಡಿದ್ದಾರೆ. ಅಂದ್ರೆ ಸರ್ಕಾರದ ವತಿಯಿಂದ 15 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಾಗುವುದು. ಈ ದುಷ್ಕೃತ್ಯ ಎಸಗಿದ ಎಲ್ಲರನ್ನ ಈಗಾಗಲೇ ಬಂಧಿಸಲಾಗಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಿ ಗರಿಷ್ಠ ಶಿಕ್ಷೆಯಾಗುವಂತೆ ನೋಡಿಕೊಳ್ಳುವ ವಾಗ್ದಾನವನ್ನ ನೀಡಿದ್ದಾರೆ. ಸಾರ್ವಜನಿಕರು ಯಾವುದೇ ಪ್ರಚೋದನೆಗಳಿಗೆ ಕಿವಿಗೊಡದೆ ಶಾಂತಿ ಸಂಯಮದಿಂದ ವರ್ತಿಸಬೇಕು. ಪರಿಸ್ಥಿತಿಯನ್ನ ದುರ್ಬಳಕೆ ಮಾಡಿಕೊಂಡು ಸಾರ್ವಜನಿಕ ಶಾಂತಿಗೆ ಭಂಗ ಉಂಟು ಮಾಡುವ ಕೃತ್ಯದಲ್ಲಿ ತೊಡಗುವವರ ವಿರುದ್ಧವೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರವನ್ನ ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ ನೆರವಾಗುವುದರ ಜೊತೆಗೆ ಕೃತ್ಯದಲ್ಲಿ ಭಾಗಿಯಾದ ಪ್ರತಿಯೊಬ್ಬ ಅಪರಾಧಿಗೂ ಕಾನೂನಿನ ಮೂಲಕ ತಕ್ಕ ಶಿಕ್ಷೆಯಾಗುವಂತೆ ಕ್ರಮವಹಿಸಿ ಆತನ ಸಾವಿಗೆ ನ್ಯಾಯ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಿದ್ದೇವೆ ಅಂತ ತಿಳಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಕೊಲೆಯಲ್ಲಿ ಭಾಗಿಯಾದವರು ಇನ್ನೂ ಚಿಕ್ಕ ಪ್ರಾಯದ ಹುಡುಗರು ಅನ್ನೋದನ್ನ ಕೇಳಿ ದಿಗ್ಭ್ರಮೆಯಾಯಿತು. ಚೆನ್ನಾಗಿ ಓದಿ ಭವಿಷ್ಯ ರೂಪಿಸಿಕೊಂಡು ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗಿ ಹೀಗೆ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗುವುದು ದುರದೃಷ್ಟಕರ. ಕೊಲೆಯ ಹಿಂದೆ ಯಾವುದೇ ಉದ್ದೇಶನೇ ಇರಲಿ, ಕೊಲೆಗೈದವರು ಯಾರೇ ಇರಲಿ,
ಅವರನ್ನ ಕಾನೂನಿನ ಮೂಲಕ ಹೆಡೆಮುರಿ ಕಟ್ಟಿ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳನ್ನು ಎಸಗುವ ಮುನ್ನ 100 ಬಾರಿ ಯೋಚಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಮಾಡುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದ್ದೇನೆ ಅಂತ ಪೋಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸೂಳೆಬೈಲು ಬಡಾವಣೆಯಲ್ಲಿ ನಡೆದ ಈ ಘಟನೆ ಆರಂಭದಲ್ಲಿ ನಾರ್ಮಲ್ ಆಗಿ ಹುಡುಗರು ಮಾಡುವ ಗಲಾಟೆಯಂತೆಯೇ ಇತ್ತು. ಆದರೆ ಜೀವ ತೆಗೆಯಬೇಕು ಅನ್ನೋದು ಪೂರ್ವ ಯೋಜಿತ ದಾಳಿಯ ಅಥವಾ ಆಕಸ್ಮಿಕವ ಅನ್ನೋದು ಪ್ರಶ್ನೆಗೆ ಎಡೆಮಾಡಿಕೊಟ್ಟಿದೆ. ಯಾಕಂದ್ರೆ ಮೊದಲಿಗೆ ಇದು ಸಾಮಾನ್ಯ ಮಾತಿನ ಜಗಳವಾಗಿತ್ತ ಅಥವಾ ಇದರ ಹಿಂದೆ ಯಾವುದಾದರೂ ವೈಷಮ್ಯ, ಪೈಪೋಟಿ, ಅಸಮಾಧಾನ ಇತ್ತ? ಗಿರೀಶ್ ಮೇಲೆ ದಾಳಿ ಆರಂಭವಾದ ಕ್ಷಣದಿಂದಲೇ ಪರಿಸ್ಥಿತಿ ತೀವ್ರಗೊಳ್ತು. ಸಂಕೇತ್ ಮಧ್ಯ ಪ್ರವೇಶ ಮಾಡಿದ ಕೂಡಲೇ ಗುಂಪಿನ ಕೋಪ ಅವನತ್ತ ತಿರುಗಿದೆ. ಪೂರ್ವಯೋಜಿತ ದಾಳಿಯಾಗಿದ್ದರೆ ಗುರಿ ಯಾರು? ಗಿರೀಶಾನ ಅಥವಾ ಮಧ್ಯ ಬಂದ ಸಂಕೇತ ಮುಂತಾದ ಪ್ರಶ್ನೆಗಳು ಕಾಡ್ತಿವೆ. ಆದರೆ ಅನ್ಯ ಕೋಮಿನ 7 ಮಂದಿ ಕೊಲೆಯಲ್ಲಿ ಭಾಗಿಯಾಗಿರೋದು ಕೋಮು ಸಂಘರ್ಷವನ್ನ ಉಂಟು ಮಾಡಿದೆ. ಕಳೆದ ಕೆಲ ವರ್ಷಗಳಲ್ಲಿ ಶಿವಮೊಗ್ಗದಲ್ಲಿ ಕೋಮು ಉದ್ವಿಗ್ನ ಘಟನೆಗಳು ನಡೆದಿದ್ವು. ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ, ಮೆರವಣಿಗೆಗಳ ಸಂದರ್ಭದಲ್ಲಿ ಕಚ್ಚಾಟಗಳು ನಡೀತಾ ಇದ್ವು. ಈ ಕಾರಣದಿಂದಲೇ ಶಿವಮೊಗ್ಗವನ್ನ ಸೂಕ್ಷ್ಮ ಪ್ರದೇಶ ಅಂತ ಬೊಟ್ಟು ಮಾಡಿ ಹೇಳಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂಕೇತ್ ಕೊಲೆಯನ್ನ ತರ್ಕಿಸಲಾಗ್ತಾ ಇದೆ. ಸ್ನೇಹಿತರೆ, ಈ ಪ್ರಕರಣದ ಅಪರಾಧಿಗಳಿಗೆ ಯಾವ ರೀತಿಯ ಶಿಕ್ಷೆಯನ್ನ ಕೊಡಬಹುದು ಅನ್ನುವ ಪ್ರಶ್ನೆ ನಿಮಗೀಗ ಬಂದಿರಬಹುದು. ಈ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟ 7 ಮಂದಿ ಅಪ್ರಾಪ್ತ ವಯಸ್ಕರಾಗಿರೋದ್ರಿಂದ ಜುವೆನೈಲ್ ಜಸ್ಟಿಸ್ ಅಂದರೆ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆಕ್ಟ್ 2015 ಮತ್ತು ಭಾರತೀಯ ದಂಡ ಸಂಹಿತೆ ಪ್ರೊವಿಷನ್ಸ್ ಮೇಲೆ ಶಿಕ್ಷೆಯು ಅವಲಂಬಿತವಾಗಿರುತ್ತದೆ. ಕೊಲೆ ಪ್ರಕರಣವು IPC 302 ಅಡಿಯಲ್ಲಿ ಹೀನಸ್ ಅಫೆನ್ಸ್ ಆಗಿ ಪರಿಗಣಿಸೋದ್ರಿಂದ ಗರಿಷ್ಠ ಶಿಕ್ಷೆ ಅಂದರೆ ಆಜೀವ ಕಾರಾಗೃಹ ವಾಸ. ಆದರೆ ಆರೋಪಿಗಳ ವಯಸ್ಸು 18ಕ್ಕಿಂತ ಕಡಿಮೆ ಇರೋದ್ರಿಂದ ಮೊದಲಿಗೆ ಪ್ರಕರಣವನ್ನ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಪರಿಶೀಲನೆ ಮಾಡುತ್ತೆ. ವಿಶೇಷವಾಗಿ ಆರೋಪಿಗಳು 16 ರಿಂದ 18 ವರ್ಷದವರಾಗಿದ್ದಾರೆ. ಅವರು ಅಪರಾಧ ಮಾಡುವಾಗ ಮಾನಸಿಕ ಪಕ್ವತೆ ಹೊಂದಿದ್ರೆ, ಕೃತ್ಯ ಪೂರ್ವಯೋಜಿತವಾಗಿತ್ತೆ ಅನ್ನೋದನ್ನ ಪರೀಕ್ಷೆ ಮಾಡಲಾಗುತ್ತೆ. ಬೋರ್ಡ್ನವರಿಗೆ ವಯಸ್ಕರಂತೆ ವಿಚಾರಣೆ ಅಗತ್ಯ ಅಂತ ಅನಿಸಿದ್ರೆ ಪ್ರಕರಣವನ್ನ ಸೆಷನ್ಸ್ ನ್ಯಾಯಾಲಯಕ್ಕೆ ವರ್ಗಾಯಿಸಬಹುದು. ಜುವೆನೈಲ್ ಆಗಿಯೇ ಪರಿಗಣಿಸಿದ್ರೆ ಗರಿಷ್ಠ 3 ವರ್ಷಗಳವರೆಗೆ ವಿಶೇಷ ಬಾಲ ಪರಿಹಾರ ಗೃಹದಲ್ಲಿ ಇರಿಸುವ ಶಿಕ್ಷೆ ನೀಡಬಹುದು. ವಯಸ್ಕರಂತೆ ವಿಚಾರಣೆ ನಡೆದರೆ ಆಜೀವ ಕಾರಾಗೃಹ ಶಿಕ್ಷೆ ವಿಧಿಸಬಹುದು. ಆದರೆ ಅಪ್ರಾಪ್ತರಿಗೆ ಮರಣದಂಡನೆ ವಿಧಿಸಲಾಗುವುದಿಲ್ಲ. ಇದಲ್ಲದೆ ಗುಂಪು ದಾಳಿ ನಡೆದಿರುವ ಕಾರಣ IPC 34 ಅಂದರೆ ಕಾಮನ್ ಇಂಟೆನ್ಷನ್ ಅನ್ವಯ ಪ್ರತಿಯೊಬ್ಬ ಆರೋಪಿಗೂ ಸಮಾನ ಹೊಣೆಗಾರಿಕೆ ಬರುತ್ತದೆ. ಅಂತಿಮ ತೀರ್ಪು ಸಾಕ್ಷ್ಯಾಧಾರ, ವೈದ್ಯಕೀಯ ವರದಿ, ಉದ್ದೇಶ ಮತ್ತು ಪೂರ್ವಯೋಜನೆ ಇರೋದರ ಮೇಲೆ ಡಿಪೆಂಡ್ ಆಗಿದೆ. ಏನೇ ಆದರೂ ಮಗನ ಜೀವ ಹೋಗಿರುವ ಕಾರಣ ಹೆತ್ತವರಿಗೆ ಶೋಕ ತಪ್ಪಿದ್ದಲ್ಲ. ಆಸರೆಯಾಗಬೇಕಿದ್ದ ಮಗ, ಎಳೆಯ ಹುಡುಗ ಸಂಕೇತ್ ಕ್ಷುಲ್ಲಕ ಕಾರಣಕ್ಕೆ ಬಲಿಯಾಗಿ ಬಿಟ್ಟಿದ್ದಾನೆ. ಸ್ನೇಹಿತರೆ, ರಾಜ್ಯವನ್ನ ಬೆಚ್ಚಿ ಬೀಳಿಸಿದ ಈ ಕೊಲೆ ಪ್ರಕರಣದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.